ನಾವೆಲ್ರೂ ಎಲ್ಲ ಟೈಮ್ನಾಗೂ ಬಹಳ ಹುಷಾರಿಂದ ಇರಬೇಕು. ಯಾರ ಮೇಲಾರ ಅನುಮಾನ ಬಂದ್ರೆ ಮೊದಲು ಎಲ್ಡ್ ಬಿಗಿರಿ, ಆಮೇಲೆ ಅವ್ರು ಯಾರು ಅಂತ ಕೇಳ್ರಿ. ಏನು ಯೋಚನೆ ಮಾಡ್ಬೇಕಾಗಿಲ್ಲ ಅಣ್ಣ, ನಮ್ಮ ಹುಡುಗರು ಎಲ್ಲಾ ಕಡೆನೂ ಇದ್ದಾರೆ. ಅಮ್ಮವ್ರು ಎಷ್ಟೊತ್ತಿಗೆ ಬರ್ತಾರೆ ಸರ್? ಟೈಮ್ ಸರಿಯಾಗಿ ಬರ್ತಾರೆ. ಅಲ್ಲಿ ನೋಡಿ ಒಂದು ಹೆದರ್ಕೋಬೇಡಿಮ್ಮ, ನೀವಿಲ್ ಬಂದಿದ್ದು ಸಾರ್ ಆಸೆನ ನೆರವೇರಿಸೋದಿಕ್ಕೆ. ಆದ್ರೆ ಗೀದ್ರೆ ಎಲ್ಲ ಏನೂ ಇಲ್ಲ. ಇಳಿರಿ ಅಮ್ಮ. ಅಮ್ಮ ಬನ್ನಿ, ಅಲ್ಲಿ ನಿಂತ್ಕೊಳ್ಳಿ. ಮುಂದಿನ ಕಾರ್ಯಕ್ರಮ ಶುರು ಹಚ್ಚ್ರಿ. ಅಮ್ಮ ಅಣ್ಣ, ನಾವು ಬಂದ್ವಿ. ನನಗೆ ನಂಬೋಕೆ ಆಗ್ತಾ ಇಲ್ವಲ್ಲ. ರಾಜಾ ಸರ್ ಅವರು ಯಾವ ಫಂಕ್ಷನಿಗೆ ಕಟ್ಟ ವಿರೋಧ ಮಾಡ್ತಾ ಇದ್ರು, ಅವರೇ ಈ ಫಂಕ್ಷನಿಗೆ ಬಂದಿದ್ದಾರೆ ಅಂದ್ರೆ ಯಾಕೆ ಬರೋದಿಲ್ಲ? ಬರ್ಲೇಬೇಕು, ಬಂದೇ ಬರ್ಬೇಕು. ವಿಜಯಣ್ಣ, ಅಣ್ಣ ಎಲ್ಲ ಮುಗೀತಣ್ಣ. ಪಟಾಕ್ಸಿ ಹೊಡಿರಣ್ಣ. ಶಾಂತರಾಗಿ, ಶಾಂತರಾಗಿ, ದಯವಿಟ್ಟು ಶಾಂತರಾಗಿ, ದಯವಿಟ್ಟು ದಯವಿಟ್ಟು ಶಾಂತರಾಗಿ, ದಯವಿಟ್ಟು ಶಾಂತರಾಗಿ. ಈ ಕಾಲೇಜಿನ ಪ್ರಿನ್ಸಿಪಲ್ ಆಗಿರೋ ನಾನು ಯಾರೇ ಅಸಭ್ಯವಾಗಿ ನಡ್ಕೊಂಡಿದ್ರು ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ನನ್ನ ಡ್ಯೂಟಿ. ಈ ವಿಷಯನ ಕಾಲೇಜಿನ ಚೇರ್ಮನ್ ಹೇಳಿದ್ದೀನಿ. ಅವರು ಯಾವ ಸಮಯದಲ್ಲಾದ್ರೂ ಬಂದ್ರು. ಅಣ್ಣ, ಇದು ಕಾಲೇಜು. ಅದಕ್ಕ ಹುಡುಗರು ಕೊಚ್ಚ ಕೈ ಮಾಡ್ತಾರೆ. ಅದ್ರ ಮ್ಯಾಲನ ಬರ್ಕೊಂಬಂದಾರ. ಅದು ರಮೇಶ್ ವಿರುದ್ಧ ಘೋಷಣೆಗಳು. ಓ, ನನ್ ವಿರುದ್ಧ ಅಲ್ಲ ಅಂತ? ಇಲ್ಲ ಅಣ್ಣ, ಆರಾಮಾಗಿರ್ಬೋದು. ಆತ ಬಿಡು, ಆರಾಮಿರ್ತೀನಿ. ಏ ಕರಿಯ, ನನ್ಗೊಂದು ತಿಳಿವಲ್ದು. ಈ ಹುಡುಗರ ಪ್ರಕಾರ ಆ ಮಾಸ್ಟ್ರು ಹುಡುಗಿ ಮೈ ಮೇಲೆ ಕೈ ಹಾಕಾನೆ, ಎಲ್ಲ ಹಾಕಿರ್ಬೋದು. ಅಣ್ಣ, ಅದನ್ನ ಮೇಸನೆ ಕೇಳೋಣ. ನಡಿ. ಹಂಗಂತೀಯ? ಆತ ಬಿಡು, ಕೇಳಮ್ಮ. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಸರ್. ಏನಾಯ್ತು ಸರ್ ನಮ್ ಪುಟ್ಟಿಗೆ? ಎಲ್ಲಿದ್ದಾಳೆ ಈಗ ಅವಳು? ಸಮಾಧಾನ ಮಾಡ್ಕೊಳ್ಳಿ ರೋಜಾ, ಹೆದರ್ಕೊಳ್ಳುವಂತದ್ದು ಏನೂ ಆಗಿಲ್ಲ. ಆಫೀಸಲ್ಲಿ ಇದ್ದಾಳೆ, ನೀವು ಹೋಗಿ. ಹಂಗಾದ್ರೆ ಈ ಪುಟ್ಟಿಗೆ ಆ ಪುಟ್ಟಿ ಮಗಳ? ಅಯ್ಯೋ ಭಗವಂತ, ಯಪ್ಪ, ಈಟುದ್ದ ಹುಡುಗಿಗೆ ಆಟುದ್ದ ಮಗಳಿದ್ದಾಳೆ ಅಂತ ಗೊತ್ತೇ ಆಗ್ಲಿಲ್ಲ. ಸರ್, ಅವಳು ಮಗಳಲ್ಲ ಸರ್, ಅವಳು ರೋಜಾ ತಂಗಿ ಸರ್. ವಿಶ್ವನಾಥ್ ಸಾರ್ಗೆ ಆ ಹುಡುಗಿ ಕುಟುಂಬದ ಮೇಲೆ ವಿಶೇಷ ಕಾಳಜಿ. ಹಂಗ? ಎದಕ್ಕ? ಬಹಳ ವರ್ಷಗಳ ಹಿಂದೆ ಇವರೆಲ್ಲ ಚಿಕ್ಕವರಾಗಿದ್ದಾಗ ವಿಶ್ವನಾಥ್ ಸಾರ್ ದತ್ತು ಮಗ ಮಾಣಿಕ್ಯ ರೋಜಾ ತಮ್ಮನ ಜೊತೆ ಏನೋ ಜಗಳ ಮಾಡ್ಕೊಂಡು ಅವನ್ನ ಕೊಂದು
ಓಡೋಗ್ಬಿಟ್ಟ. ಅಷ್ಟಾದ್ಮೇಲೆ ಅವನ್ನ ಯಾರು ನೋಡ್ಲೇ ಇಲ್ಲ. ಹಾಗಂತ ಜನ ಮಾತಾಡ್ಕೊಳ್ತಾರೆ ಸರ್. ಆಕಿಗೆ ಅಳೋದು ನಿಲ್ಸು ಅಂತ ಹೇಳು. ಎಡಮಾಸ್ಟ್ರೆ ಸರ್ ಈಗ ಆತನ ಕರ್ಸಮ್ಮ, ಇಲ್ಲಿಂದ ಇಲ್ಲೇ ಮುಗಿಸ್ಬಿಡಮ್ಮ. ನಾನ್ ಇಲ್ಲೇ ಇದ್ದೀನಿ. ಹೇಳಿ, ಏನಾಗ್ಬೇಕಾಗಿತ್ತು? ಅಂತದೇನಿಲ್ಲ ಸಾರು, ಒಂದು ಸಣ್ಣ ಪ್ರಶ್ನೆ ಅಟ್ಟೆ. ನೀವು ಪಾಠ ಹೇಳೋದೆ ಹಿಂಗ, ಇಲ್ಲಿ ಮುಟ್ಟಿ ಅಲ್ಲಿ ಮುಟ್ಟಿ, ಪಾಪ ಅವ್ರಿಗೆ ಹೆದರಿಕೆ ಆಗೋದಿಲ್ಲ. Who the hell do you think you are? Barging in here and talking to me like that? This is none of your business. ಇಂಗ್ಲಿಷ್ ಮಾತಾಡಕತ್ತಾನಲ್ಲೇ. Mr. Ramesh, you know very well what you have done and why we have come here. This gentleman is the chairperson of this institution, and that makes it his business to ask questions, and you will answer them politely. Have I made myself clear? ಯಪ್ಪೋ ಸಾಕಲೇ. ಸಿಂಪಲ್ ಆಗಿ ಹೇಳ್ತೀನಿ, ಜೀವನದಾಗಿ ನಾವೆಲ್ಲ ತಪ್ಪು ಮಾಡೋರೆ. ನೀನು ಮಾಡಿದೀಯಾ ಪಾಪ. ಒಂದು ತಪ್ಪನ್ನ ಮರ್ತು ಬಿಡ್ಬೇಕು. ಈ ಹುಡುಗಿ ತಲ್ಲಿ ಒಂದು ಸಲ ತಪ್ಪಾಯ್ತು ಅಂತ ಕೇಳ್ಬಿಡು, ಒಂದೇ ಒಂದ್ಸಲ, ಅಲ್ಲಿಗೆ ಮುಗೀತು ನೋಡಪ್ಪ. ಏನಂತ? ನಮ್ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಸ್ಟೂಡೆಂಟ್ಗಳನ್ನ ಮುಟ್ಟಿ ಮಾತಾಡ್ಸೋದು ಸಹಜ. ಅದು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ. ಅದನ್ನ ಇವಳು ಸೆಕ್ಷುವಲ್ ಮೂವ್ ಅನ್ಕೊಂಡ್ರೆ ಇವಳು ಆಲೋಚನೆ ಮಾಡೋ ರೀತಿ ಸರಿ ಇಲ್ಲ ಅಂತ ಅರ್ಥ. ಇವಳು ಅಳೋದನ್ನ ಕೇಳಿ ಯಾವನೋ ಒಬ್ಬ ಸ್ಕೂಲ್ ಮೆಟ್ಲು ಹತ್ತದೇ ಇರೋನು ನನಗ್ ಬುದ್ಧಿ ಹೇಳಿ ಕ್ಷಮಾಪಣೆ ಕೇಳಿಸೋದಕ್ ಬಂದಿದ್ದಾನೆ. ನನ್ನ ಬಗ್ಗೆ ಅವನಿಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮನೆ ನಾಯಿ ಬರುತ್ತೆ ಅಪರಾಜಿ ಕೇಳೋದಕ್ಕೆ. ಏನಂದೆ? ನಿನ್ ನಾಯಿ ಬರ್ತದ ತಪ್ಪಾಯ್ತು ಅಂಬೋದಿಕ್ಕೆ. ಕರಿ 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 ಅದನ್ನ. ಅದಾಗೆ ಬಂದು ತಪ್ಪಾಯ್ತು ಅಂತ ಕೇಳಿ ಆಮ್ಯಾಗ ನೀವು ಒಳಗಡೆ ಹೋಗಿ ಪಾಠ ಹೇಳುವಂತೆ. ಆತದ ಏನ್ಲೇ? ಸಾಮೆ ಸರ್, ಮಾಸ್ಟ್ರೆ, ಈ ಕೋತಿ ಲೆಕ್ಕ ಚುಕ್ತ ಮಾಡಿ, ಇವಾಗ್ಲೇ ಚುಕ್ತ ಮಾಡಿ ಒಂದ್ ಕೊಳಪಟ್ಟಿ ಹಿಡ್ದ ಆತ ದಬ್ರ. ಅದು ನನ್ನ ಮಾತು ಅರ್ಥ ಆಯ್ತಾ? ಆಯ್ತು ಸರ್. ಹೌದಪ್ಪ. ಅಣ್ಣ, ಈಗ ನಾನು ಸ್ವಲ್ಪ ಎದೆ ಉಪ್ಸಿ ಧಾರಾಳವಾಗಿ.